ನಿನ್ನ ಹತ್ರ ಮಾತಾಡಬೇಕು. ಗಿಮಿಕ್ ಅಂದ್ಬಿಡ. ಸುಮ್ಮನೆ ಬಾ. ಆಮೇಲೆ ಮಾತಾಡ. ಬರಲೇ. ಏನಾಗಿತ್ತು ನಿನಗೆ? ಯಾಕಾಗಿ ನಡ್ಕೊಂಡೆ? ಏನಾಯ್ತು? ನಿನ್ನೆ ನೀನು ಆ ಥರ ಆಡಿದ್ದು ನೋಡಿ ಡಾನಿಗೆ ಎಷ್ಟು ಬೇಜಾರಾಗಿದೆ ಅಂತ ನಿಂಗೆ ಏನಾರು ಐಡಿಯಾ ಇದೆಯಾ? ನಿನ್ನ ಮೇಲೆ ಒಳ್ಳೆ ಇಂಪ್ರೆಷನ್ ನಡ್ಕೊಂಡಿದ್ದಾರೆ ಕಣ. ಒಳ್ಳೆ ಪ್ರೀತಿ ಇದೆ, ಗೌರವ ಇದೆ, ಉಳಿಸ್ಕೊ. ಇಷ್ಟು ವರ್ಷದಲ್ಲಿ ಈ ಥರ ಯಾವತ್ತೂ ನಡ್ಕೊಂಡಿಲ್ಲ ನೀನು. ನಿನ್ನೆ ಏನಾಗಿತ್ತು ನಿನಗೆ? ಕುಡಿದು ರೋಡಲ್ಲಿ ಅಲ್ಲೆಲ್ಲ ಬಿದ್ದು ಒದ್ದಾಡಿಕೊಂಡು ಲೈಫಲ್ಲಿ ಏನಾಗಿದೆ ನಿನಗೆ? ಕೃಷ್ಣ, ನಾನು ಆರಾಮಾಗಿದೆ ಅನ್ಕೊಳೋ. ಎಲ್ಲ ಮ್ಯಾಟ್ರು ಸಾಲ್ವ್ ಆಗಿದೆ, ನೀ ತಲೆ ಕೆಡಿಸ್ಕೋಬೇಡ. ನನಗೆ ತಲೆ ತುಂಬ ನೋವಾಗ್ತಿದೆ. ನಾನು ಆಮೇಲೆ ಮಾತಾಡ್ತೀನಿ. ಕುತ್ಕೊಳ್ಳ. ಹೇಳ್ತಾ ಇದ್ದೀನಿ ತಾನೇ, ಅದೇನು ಅಂತ ಬೊಗಳು. ಅಟ್ಲೀಸ್ಟ್ ಅದನ್ನು ಸಾಲ್ವ್ ಮಾಡೋದಕ್ಕೆ ಆಗುತ್ತಾ ಅಂತ ಪ್ರಯತ್ನ ಪಡ್ತೀನಿ. ಅದನ್ನ ಬಿಟ್ಬಿಟ್ಟು ಏನು ಮಾತಾಡ್ದೆ ಈ ಥರ ಕಾಗಿ ಆಡಿಸ್ಕೊಂಡು ಓಡ್ತಾ ಇದ್ರೆ ನನಗೇನು ಅರ್ಥ ಆಗತ್ತೆ? ನೋಡೋ ವಿನಯ್, ಡೈರೆಕ್ಟಾಗಿ ಕೇಳ್ತಾ ಇದ್ದೀನಿ, ಮುಚ್ಕೊಂಡು ಏನಾಯ್ತು ಅಂತ. ನೀ ಕುಡಿತೀಯ ತಾನೆ? ಪ್ರತಿದಿನ ಕುಡಿತೀಯ ತಾನೆ? ಕುಡಿದು ತೇಲಾಡ್ಕೊಂಡು ಓಲಾಡ್ಕೊಂಡು ಬರ್ತೀಯ ಮನೆಗೆ. ಕೇಳಿದ್ದೀನ ನಿಂಗೆ? ಕೇಳ್ತೀನ ನಿನ್ಗೆ? ನೀನ್ ಕುಡಿದ್ರೆ ಅಪ್ಪನಿಗೆ ಬೇಜಾರಾಗತ್ತೆ ಅಂತ ಗೊತ್ತು, ಸೀನ್ ಕ್ರಿಯೇಟ್ ಮಾಡ್ತಾರಂತಾನೋ ಗೊತ್ತು, ಆದ್ರೂ ಕುಡಿತೀಯಾ? ನಾನ್ ಕೇಳ್ತೀನ? ನನ್ನ ಒಂದಿನ ಕುಡ್ದೆ ಸೀನ್ ಕ್ರಿಯೇಟ್ ಮಾಡಿದೆ, ನನ್ನೇ ಪ್ರಶ್ನೆ ಮಾಡ್ತೀಯ ನೀನು? ಎಲ್ಲರಿಗೂ ಅವ್ರದೇ ಇರೋಂಥ ಪರ್ಸನಲ್ ವಿಷಯಗಳಿರುತ್ತೆ. ಪ್ರತಿಯೊಂದನ್ನು ಹಂಚ್ತಾ ಕೂತ್ಕೋಬೇಕು ಅಂತ ಇರಲ್ಲ. ನಿನ್ ಪರ್ಸನಲ್ ಮ್ಯಾಟ್ರ್ ನಾನು ಕೇಳ್ತೀನ? ನಾನು ನಿನ್ ಜೀವನನೇ ನೆಟ್ಟಿಗಿಲ್ಲ, ನನ್ನ ಜೀವನ ನೆಟ್ಟಿಗೆ ಮಾಡ್ತಾನಂತೆ. ಎದ್ದಾಳಲ್ಲೇ. ವಿನಯ್, ಇದು ನೀನು ಆಡ್ತಿರೋ ಮಾತಲ್ಲ, ನೀನು ನೋವು ಆಡಿಸ್ತಾ ಇರೋದು ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಸುಮ್ಮನೆ ಬಿಡ್ತಾ ಇದ್ದೀನಿ. ನೀನು ಏನೇನು ಹೇಳಿದ್ಯೋ ಆದರೂ ಉಲ್ಟನೇ ಎಲ್ಲ ಮನಸ್ಸಲ್ಲಿರೋದು. ಮೊದಲನೇ ಸತ್ಯ ನನಗೆ ಹಿಂಗೆಲ್ಲ ಮಾತಾಡ್ತಿದ್ಯಾ? ನಿನ್ನ ಮೂಡ್ ಸರಿ ಇಲ್ಲ, ಏನೋ ಸಮಸ್ಯೆ ಇದೆ ಅಂತ ಎಲ್ಲ ಮಾಫಿ ಮಾಡ್ತಾ ಇದ್ದೀನಿ ಮಗನೇ. ಒಳ್ಳೆಯದೇ ಆಯಿತು. ನಾವಿಬ್ಬರು ಟೀಮ್ ಮೆಂಬರ್ ಆಗಿದ್ದು ಒಳ್ಳೆಯದಾಯಿತು. ನನಗೆ ಗೊತ್ತಿತ್ತು, ನಾನು ಕೊಟ್ಟಿದ್ದ ಡೀಲ್ನ ನೀನು ಒಪ್ಕೊಳ್ತೀಯ ಅನ್ನೋ ಭರವಸೆ ನನಗಿತ್ತು. ಯಾಕೆ ಹೇಳು? ನಿನಗೆ ಬೇರೆ ದಾರಿನೇ ಇರಲಿಲ್ಲ ಅಲ್ವಾ? ಕತ್ತಿನ ಕುತ್ತಿಗೆಗೆ ನೇತು ಹಾಕಿ ಒಪ್ಕೋ ಅಂತಾಗ ಒಪ್ಕೊಳ್ಳೇಬೇಕಲ್ವಾ? ಒಂದು ವಿಷಯ ಕೇಳಬೇಕಾಗಿತ್ತು. ನಿಮಗೂ ಆ ಮನೆಯವ್ರಿಗೂ ಏನು ಪ್ರಾಬ್ಲಮ್ಮು? ನಿಮ್ಗೆ ಯಾಕೆ ಅವ್ರ ಮೇಲೆ ದ್ವೇಷ? ಅವ್ರು ನಿಮ್ಗೆ ಏನು ಮಾಡಿದ್ದಾರೆ? ಇಬ್ಬರು ಒಂದೇ ಪಾರ್ಟಿಯಾಗಿ ಕೆಲಸ ಮಾಡ್ತಿದ್ದೀವಿ ಅಂದಮೇಲೆ ನಿಮ್ಮ ಗುರಿ ಏನು ಅನ್ನೋದು ನನಗೂ ಗೊತ್ತಿರಬೇಕಲ್ವಾ? ಅದಕ್ಕೆ ಆದ ಕಾಲ ಸಮಯ ಎಲ್ಲ ಬರುತ್ತೆ, ಆಗ ಆಟೋಮೆಟಿಕಲಿ ನಿನಗೆ ಗೊತ್ತಾಗುತ್ತೆ. ಸದ್ಯಕ್ಕೆ ನಿನಗೆ ಅದರ ಅವಶ್ಯಕತೆ ಇಲ್ಲ. ಆದರೆ ಒಂದಂತೂ ಸತ್ಯ, ಕಣ್ಣಲ್ಲಿ ಕಣ್ಣಿಟ್ರೆ ಸುಟ್ಟು ಬೂದಿ ಆಗೋಷ್ಟು ದ್ವೇಷ ಇದೆ. ನಿನಗೆ ಆ ಮನೆ ಮೇಲೆ ಎಷ್ಟು ದ್ವೇಷ ಇದೆಯೋ ಅಷ್ಟೇ ದ್ವೇಷ ನನಗೂ ಇದೆ. ಅವರ ರಕ್ತ ನಿನಗೆಷ್ಟು ಬೇಕೋ ಅಷ್ಟೇ ನನಗೂ ಬೇಕು. ಆ ಮನೆ ಮೇಲೆ ನಿನಗೆಷ್ಟು ಹಾಗೆ ಇದೆಯೋ ಅಷ್ಟೇ ಹಾಗೆ ನನಗೂ ಇದೆ. ಏನಂದರೆ ನಂದು ಅವ್ರದ್ದು ಕಿರಿಕು ಸ್ವಲ್ಪ ಹಳೇದಷ್ಟೇ. ಹಾಗಿದ್ರೆ ಇಬ್ಬರಿಗೂ ಬೇಕಾಗಿರೋದು ಒಂದೇ. ಆ ಮನೆಯಲ್ಲಿ ನೆಮ್ಮದಿ ಸಾಯ್ಬೇಕು, ಪ್ರತಿಯೊಬ್ಬರು ನರಳಬೇಕು, ಜೀವ ಭಿಕ್ಷೆ ಬೇಡಬೇಕು, ಎಲ್ಲರೂ ದಿಕ್ಕಾಪಾಲಾಗೋ ಹಾಗೆ ಪ್ರತಿಯೊಂದು ದಿಕ್ಕಲ್ಲೂ ಹೊಡಿಬೇಕು. ಆ ಕೃಷ್ಣ ಅಂತೂ ಸ್ಪೆಷಲ್ ಆಗಿ ನರಳಬೇಕು. ಅವನು ಪ್ರತಿದಿನ ತಗೊಳ್ಳೋ ಉಸಿರು ಎದೆಯಲ್ಲಿ ಇಳಿದಾಗ ಅವನ್ನ ಸುಡಬೇಕು. ಹಾಗೆ ಮಾಡಬೇಕು. ಎಲ್ಲರೂ ಬೀಳಬೇಕು ಅಂತ ಅಂದರೆ ಮೊದಲು ಮೇಜರ್ ಆಟಗಾರನ ಹೊಡೆದಾಕಬೇಕು. ಸೂರ್ಯಪ್ರಕಾಶ್ ಆ ಮನೆ ಆಧಾರ ಸ್ತಂಭ ಅವನೇನೆ. ಆ ಮನೆ ನಿಂತಿರೋದೆ ಅವನ ಮೇಲೆ. ದುಡ್ಡು, ದೌಲತ್ತು, ಮರ್ಯಾದೆ ಅನ್ನೋ ಆಧಾರ ಸ್ತಂಭನ ಹೊಡೆದಾಕಿದ್ರೆ ಎಲ್ಲರೂ ಆಟೋಮೆಟಿಕಲಿ ಬೀಳ್ತಾರೆ. ಏನು ಮಾಡೋಣ ಅಂತೀರಾ? ಅದಕ್ಕೆ ಒಂದು ದಾರಿ ಇದೆ. ಬಟ್ ಆ ದಾರಿಲಿ ಹೋಗಬೇಕು ಅಂತಂದರೆ ಆ ದಾರಿ ಕೀಲಿಕೈ ನಿಮ್ಮ ಕೈಯಲ್ಲಿದೆ. ಕೈ ಜೋಡಿಸಿದ್ದೀನಿ ಅಂದಮೇಲೆ ಏನು ಬೇಕಾದರೂ ಮಾಡ್ತೀನಿ. ಅದೇನಂತ ಹೇಳಿ. ಹೇಳ್ರಕ್ಕೋ. ಕೃಷ್ಣ, ಏನಾಯಿತು? ಏನಾದರೂ ಪ್ರಾಬ್ಲಮ್ಮಾ? ನನಗೆ ತುಂಬ ಭಯ ಆಗ್ತಾ ಇದೆ. ಏನೋ ಬಿಸ್ನೆಸ್ ಪ್ರಾಬ್ಲಮ್ ಇರಬೇಕು. ನಾನು ಏನೋ ಕೇಳಕ್ಕೆ ಹೋಗಲಿಲ್ಲ ಬಿಡು, ಎಲ್ಲ ಸರಿ ಹೋಗಲಿ, ಬೆಳಿಗ್ಗೆ ನಾನೇ ಕೇಳ್ತೀನಿ. ಅವ್ರ ಹತ್ರ ಮಾತಾಡಿದ ತಕ್ಷಣ ನನಗೆ ಹೇಳು ಆಯಿತಾ?
ಏನಾದರೂ ಸಹಾಯ ಬೇಕಾದರೆ ನಾನು ಮಾಡ್ತೀನಿ. ಅವ್ರಿಗೇನು ಆಗಬಾರ್ದು ಅಷ್ಟೆ. ನಾನು ಇರಬೇಕಾದ್ರೆ ಅವನಿಗೆ ಒಂದು ಮುಳ್ಳು ಚುಚ್ಚೋದಕ್ಕೂ ಬಿಡಲ್ಲ. ಇದೆಲ್ಲ ನೋಡಿದ್ಮೇಲೆ ಭಯ ಆಗೋದು ಕಾಮನ್ನೇ. ತಲೆ ಕೆಡ್ಸ್ಕೊಂಬಿಡ, ಎಲ್ಲ ಸರಿ ಹೋಗುತ್ತೆ. ಅದಕ್ಕೆ ಬಗ್ಗೆನೂ ತಲೆ ಕೆಡ್ಸ್ಕೊಂಬಿಡ, ಸರಿನಾ? ಬಾಬಾ ತುಂಬ ಸೀದಾ ಸಾದ ಮನುಷ್ಯ. ಅವ್ರನ್ನ ಈ ಪರಿಸ್ಥಿತಿಲಿ ನನಗೆ ನೋಡೋದಕ್ಕೆ ಆಗ್ತಾ ಇಲ್ಲ ಕೃಷ್ಣ. ಏನಾದರೂ ಪ್ರಾಬ್ಲಮ್ ಇದ್ದರೆ ಅದಕ್ಕೊಂದು ಸೊಲ್ಯೂಷನ್ ಹುಡ್ಕೋಣ. ನಾನು ಮಾತಾಡ್ತೀನಿ ಅನ್ನಲ್ಲ, ಮಾತಾಡಿ ವಿಷಯ ಏನು ಅಂತ ನಿನಗೆ ತಿಳಿಸ್ತೀನಿ. ನೀನು ಮಲ್ಕೋ ಈಗ. ನಿದ್ರೆ ಬರಬೇಕಲ್ಲ ಕೃಷ್ಣ. ಸರಿ, ಮನೇಲಿ ಈ ವಿಷಯ ಯಾರಿಗಾರ ಗೊತ್ತಾ? ಮನೇಲಿ ಹೇಳಿದ್ರೆ ಎಲ್ಲರೂ ಟೆನ್ಷನ್ ತಗೊಳ್ತಾರೆ. ಅದಕ್ಕೆ ನಾನು ಯಾರಿಗೂ ಹೇಳೋಕೆ ಹೋಗಿಲ್ಲ. ಸರಿ, ಇಷ್ಟೊತ್ತಲ್ಲಿ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ಕೂರ್ಬೇಡ, ಮಲ್ಕೋ ನೀನು. ರುಕ್ಕು, ಮತ್ತೆ ಬಂದ್ಯಾ ರುಕ್ಕು? ಇಷ್ಟು ದಿನ ಆಡಿದ ಆಟ ಮುಗೀತು. ಈಗ ಯಾವ ಹೊಸ ಆಟ ತಗೊಂಡು ಬಂದಿದ್ಯಾ? ರಾಚಮ್ಮ, ಹೋಗ್ಲಿ ಬಿಡಮ್ಮ, ಊರು ಹೋಗೋನುತ್ತೆ, ಕಾಡು ಬಾ ಅನ್ನುತ್ತೆ. ಈಗ ಎಲ್ಲ ಯೋಚನೆ ಮಾಡೋ ವಯಸ್ಸಲ್ಲ. ನೀನೀಗ ಬಂದ ವಿಷಯ ಹೇಳು. ಅಕ್ಕ ಎಲ್ಲಿದ್ದಾಳೆ? ನಿನ್ನ ಅಕ್ಕ ತುಂಬ ದಿನದಿಂದ ಅಮ್ಮನ್ನ ತಂಗಿನ ಮಿಸ್ ಮಾಡ್ಕೊಂಡಿದ್ದೀನಿ, ಅವ್ರನ್ನ ನೋಡಿ ತುಂಬ ದಿನ ಆಯಿತು ಅಂತ ಕಣ್ಣೀರು ಹಾಕ್ತಿದ್ವಿ. ಅದಕ್ಕೆ ನಿಮ್ಮ ಮನೆ ಕಳಿಸ್ಕೊಟ್ಟಿದ್ದೀನಿ. ಅವಳು ಅಲ್ಲಿಗೆ ಬಂದಿದ್ರೆ ನೀನು ಅವಳನ್ನು ಹುಡ್ಕೊಂಡು ಇಲ್ಲಿ ಬಂದಿದ್ಯಾ? ಅವಳು ಬಂದಿದ್ದು ನಿಂಗೆ ಗೊತ್ತಿರಲಿಲ್ವಾ? ಅದು ರಾಚಮ್ಮ, ನಾನು ಸ್ವಲ್ಪ ಬ್ಯುಸಿ ಇದ್ದೆ. ನಾನು ಈ ಕಡೆನೇ ಹೋಗ್ತಾ ಇದ್ದೆ ರಾಚಮ್ಮ. ಆ ಅಕ್ಕ ಈಗ ಫೋನ್ ಮಾಡಿದ್ಲಲ್ವಾ, ಯಾಕೆ ಫೋನಲ್ಲಿ ಮಾತಾಡೋದು, ಇಲ್ಲೇ ಬಂದು ಮಾತಾಡ್ಸೋಣ ಅಂತ ಸರ್ಪ್ರೈಸ್ ಕೊಡೋಣ ಅಂತ ಬಂದೆ. ಅವಳು ಹೋಗಿರೋದು ನನಗೆ ಗೊತ್ತಿರಲಿಲ್ಲ. ಫ್ರೀಯಾಗಿ ಊಟ ಸಿಗೋ ಜಾಗಕ್ಕೆ ಬರೋ ಜನರಿಗೆ ಒಂದಲ್ಲ ಒಂದು ನೆಪ ಸಿಕ್ಕೇ ಸಿಕ್ಕುತ್ತೆ. ಅಕ್ಕ ನಮ್ಮನೆಗೆ ಹೋಗಿದ್ದಾಳ? ರುಕ್ಕು, ಹಲೋ ರುಕ್ಕು. ಅಮ್ಮ, ಅಕ್ಕ ಬಂದಿದ್ದಾಳ ಅಲ್ಲಿಗೆ? ಕಲ್ಯಾಣಿನಾ? ಅವಳು ಯಾಕೆ ಈಗ ಇಲ್ಲಿಗೆ ಬರ್ತಾಳೆ? ಯಾಕೆ ಪುಟ, ಏನಾಯ್ತು? ಅಮ್ಮ ಏನೂ ಇಲ್ಲ, ನಾನು ಸುಮ್ಮನೆ ಕೇಳಿದೆ. ನಾನು ನಿನಗೆ ಆಮೇಲೆ ಕಾಲ್ ಮಾಡಲಾ? ಸರಿಮ್ಮ. ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅಂದರೆ ಅಕ್ಕ ಎಲ್ಲಿಗೆ ಹೋಗಿದ್ದಾಳೆ?